ಕಾಂಗ್ರೆಸ್ನವರು ಕರೆದು ಬಿ ಫಾರಂ ಕೊಟ್ಟರು ನಾನು ಸ್ಪರ್ಧೆ ಮಾಡಲ್ಲ ಅಂತ ಮಾಧುಸ್ವಾಮಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಈಗಾಗಲೇ ಟಿಕೆಟ್ ಅನ್ನ ಘೋಷಣೆ ಮಾಡಿ ಆಗಿದೆ. ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಮಾಧುಸ್ವಾಮಿ ಅವರ ಜೊತೆ ನಾನು ಮಾತಾಡ್ತೀನಿ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಮಾಧುಸ್ವಾಮಿ ಅವರ ಜೊತೆ ಸಂಧಾನ ಮಾಡೋದಕ್ಕೆ ಆರ್ ಅಶೋಕ್ ಹೋಗಿದ್ರು. ಅಶೋಕ್ ಹೇಳಿದ್ದಾರೆ ನಾನು ಮಾಧುಸ್ವಾಮಿ ಅವರನ್ನು ಒಪ್ಪಿಸ್ತೀನಿ ಅಂತ. ಜೊತೆಗೆ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ ನಾನು ಮಾಧುಸ್ವಾಮಿ ಅವರ ಜೊತೆಗೆ ಮಾತನಾಡ್ತೀನಿ ಅಂತ. ಭೇಟಿ ಮಾಡಿ ಸುಮಾರು 3 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀರಿ. ನಾನು ನಮ್ಮ ಮುಖಂಡರೆಲ್ಲ ಹೋಗಿ ಚರ್ಚೆ ಮಾಡಿದ್ದೀರಿ, ಅವ್ರ ಜೊತೆ ಮಾತಾಡಿದ್ದೀರಿ. ಅವರು ಟೈಮ್ ತಗೊಂಡಿದ್ದಾರೆ. ನೋಡೋಣ, ಅವರು ಯಡಿಯೂರಪ್ಪನವ್ರ ಜೊತೆ ಒಂದ್ಸರಿ ಮಾತಾಡಿದ್ರೆ ಅವ್ರದ್ದು ಸರಿ ಹೋಗ್ಬೋದು. ಇಲ್ಲಿ ಚರ್ಚೆ ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ಒಟ್ಟಾರೆ ಎಲ್ಲವೂ ಚರ್ಚೆ ಮಾಡಿದ್ದೇವೆ, ಎಲ್ಲವೂ ಸರಿ ಹೋಗುತ್ತೆ. ಮೋದಿಯವರ ನೇತೃತ್ವದಲ್ಲಿ, ಅಮಿತ್ ಶಾಜಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗಬೇಕು, ಮತ್ತೊಮ್ಮೆ ಮೋದಿ 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನೋಂಥ ಅಪೇಕ್ಷೆ ಇರೋದ್ರಿಂದ ನಾನು ಕೇಳ್ತೇನೆ ಕಾಂಗ್ರೆಸ್ಸಿನ ಮುಖಂಡರಿಗೆ, ನಿಮ್ಮ ಮುಂದೆ ಪ್ರಧಾನಿ ಅಭ್ಯರ್ಥಿ ಹೆಸರು ಯಾರಿದ್ದಾರೆ, ಒಂದು ಹೆಸರು ಹೇಳಿ ನೋಡೋಣ. ಸರ್, ಈಗ ನಾನು ಟೆಂಪ್ಟ್ ಮಾಡಿ ಈಗ ಟಿಕೆಟ್ ಕೊಡದೆ ನನ್ನನ್ನು ಅವಮಾನ ಮಾಡಿದ್ದಾರೆ, ಅದಕ್ಕೆ ನನಗೆ ಸಿಟ್ಟು ಬಂದಿರೋದು. ನಾನು ಮಾತಾಡ್ತೀನಿ ಮಾಧುಸ್ವಾಮಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.